ವೆಲ್ಕಮ್ ಟು ಬಸವ ITI ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವರಿಗೆ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಬರುವಂಥ ಫಿಲ್ಟರ್ ಸರ್ಕ್ಯೂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಲಾಸ್ಟ್ ಟೈಮ್ ಫಿಲ್ಟರ್ ಕಾಂಪೊನೆಂಟ್ಸ್ ಅಂದರೆ ಏನು, ಫಿಲ್ಟರ್ ನೆಸೆಸಿಟಿ ಏನಿದೆ, ಎದಕ್ಕೆ ಯೂಸ್ ಮಾಡ್ತಾರೆ ಆ್ಯಂಡ್ ಯಾವೆಲ್ಲ ಕಾಂಪೊನೆಂಟ್ಸ್ ಯೂಸ್ ಮಾಡ್ತೀವಿ, ಯಾವ ರೀತಿ ನಾವು ಅದನ್ನು ಡಿವೈಡ್ ಮಾಡ್ಕೋಬೋದು ಅನ್ನೋದು ನೋಡಿದ್ದೀವಿ. ಡಿವೈಡ್ ಮಾಡಿದ ಮೇಲೆ ನಾವು ಕ್ಲಾಸಿಫಿಕೇಶನ್ಸನ್ನು ನೋಡೋಣ ಇವತ್ತು. ಸೊ ಫಸ್ಟು ಕ್ಲಾಸಿಫಿಕೇಶನ್ ಬಂದು ಫಿಲ್ಟರ್ ಸರ್ಕ್ಯೂಟ್ಸ್ ಅಕಾರ್ಡಿಂಗ್ ಟು ವರ್ಕ್ ಅಂತ ಹೇಳಿ, ಅದು ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಸೊ ಅದ್ರ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ ಈ ವಿಡಿಯೋಲಿ. ಸೊ ಫಸ್ಟ್ ಅಕಾರ್ಡಿಂಗ್ ಟು ದೇರ್ ವರ್ಕ್ ಅಲ್ಲಿ ಲೋ ಪಾಸ್ ಫಿಲ್ಟರ್ ಅಂತ ಹೇಳ್ತೀವಿ. ಲೋ ಪಾಸ್ ಫಿಲ್ಟರ್, ಹೈ ಪಾಸ್ ಫಿಲ್ಟರ್, ಬ್ಯಾಂಡ್ ಪಾಸ್ ಫಿಲ್ಟರ್ ಅಂಡ್ ಬ್ಯಾಂಡ್ ಸ್ಟಾಪ್ ಫಿಲ್ಟರ್, ಇವು 4 ಟೈಪ್ಸ್ ಅಕಾರ್ಡಿಂಗ್ ಟು ವರ್ಕ್ ಅಲ್ಲಿ ನಾವು ಡಿವೈಡ್ ಆಗತ್ತೆ. ಸೊ ಲೋ ಪಾಸ್ ಫಿಲ್ಟರ್ ಅಂದ್ರೆ ಏನು? ಸೊ ಈ ಫಿಲ್ಟರ್ ಅಲ್ಲಿ ನಮಗೆ ಔಟ್ಪುಟ್ ರೆಕ್ಟಿಫೈಯರ್ ಔಟ್ಪುಟ್ ಅಲ್ಲಿ ನಮ್ಗೆ ಓನ್ಲಿ ಲೋ ಫ್ರೀಕ್ವೆನ್ಸಿ ಕರೆಂಟ್ಸ್ ಮಾತ್ರ ಬೇಕಾಗಿದ್ದವಾಗ ಈ ಫಿಲ್ಟರ್ ಅನ್ನ ಯೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಅಪ್ ಟು 100 ಹರ್ಟ್ಸ್ ತನಕ ಮಾತ್ರ ನಮಗೆ ಬೇಕು. ಸೊ ಆಫ್ಟರ್ ದಟ್ ನಮ್ಗೆ ಯಾವುದು ಬೇಕಾಗಿಲ್ಲ ಅಂತಂದವಾಗ ಏನ್ ಮಾಡುತ್ತೆ, ಆ ಒಂದು ಈ 100 ಹರ್ಟ್ಸ್ ಜಾಗದಲ್ಲಿ ಯಾವುದಾದ್ರೂ ವ್ಯಾಲ್ಯೂ ಇರ್ಬೋದು, ಆ ಪ್ರೀ ಡಿಸೈಡೆಡ್ ವ್ಯಾಲ್ಯೂವಿನ ಅದಕ್ಕಿಂತ ಮೇಲೆ ಇರುವಂತಹ ಫ್ರೀಕ್ವೆನ್ಸಿಗಳನ್ನೆಲ್ಲನೂ ಸ್ಟಾಪ್ ಮಾಡಿ ಓನ್ಲಿ ಲೋ, ನಾವೇನು ಕಡಿಮೆ ಫ್ರೀಕ್ವೆನ್ಸಿನ ಸೆಟ್ ಮಾಡ್ಕೊಂಡಿದೀವಿ ಅದಿಷ್ಟು ಕಡಿಮೆ ಫ್ರೀಕ್ವೆನ್ಸಿ ಕರೆಂಟ್ಸ್ಗಳನ್ನು ಮಾತ್ರ ಮುಂದಕ್ಕೆ ಬಿಡುತ್ತೆ ಅಥವಾ ಫಿಲ್ಟರ್ ಮಾಡಿ ನಮಗೆ ಔಟ್ಪುಟ್ ಆಗಿ ಕೊಡುತ್ತೆ. ಸೊ ಸಿಂಪಲ್ ಸರ್ಕ್ಯೂಟ್ ಅಲ್ಲಿ ಬಂದು ಒಂದು ಇಂಡಕ್ಟರ್ ಸಿರೀಸ್ ಅಲ್ಲಿ ರೆಕ್ಟಿಫೈಯರ್ ಔಟ್ಪುಟ್ಗೆ ಸಿರೀಸ್ ಅಲ್ಲಿ ಅಥವಾ ಒಂದು ಕೆಪಾಸಿಟರ್ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿ ಇರುತ್ತೆ. ಸೊ ಕನ್ಸಿಸ್ಟಿಂಗ್ ಓನ್ಲಿ 1 ಕಾಂಪೊನೆಂಟ್ ಇರೋದ್ರಿಂದ ಏನಾಗುತ್ತೆ, ನಮಗೆ ಹೈ ಫ್ರೀಕ್ವೆನ್ಸಿ ಕರೆಂಟ್ಸ್ ಅನ್ನ ಶಾರ್ಪ್ಲಿ ಆಗಿ ಅಟೆನ್ಯೂಯೇಟ್ ಮಾಡಕ್ಕಾಗಲ್ಲ, ಅಂದ್ರೆ ಸ್ಟಾಪ್ ಮಾಡಕ್ಕಾಗಲ್ಲ. ಸೊ ಇದಕ್ಕಾಗಿ ಕಾಂಪ್ಲೆಕ್ಸ್ ಸರ್ಕ್ಯೂಟ್ ಗಳನ್ನ ಯೂಸ್ ಮಾಡ್ತಾರೆ. ಸೊ ಇನ್ ಆರ್ಡರ್ ಟು ನಮ್ಗೇನು ಎಲ್ಲ ಕರೆಕ್ಟ್ ಹೈ ಫ್ರೀಕ್ವೆನ್ಸಿಗಳೆಲ್ಲ ಸ್ಟಾಪ್ ಆಗ್ಬಿಡ್ಬೇಕು, ಓನ್ಲಿ ಲೋ ಫ್ರೀಕ್ವೆನ್ಸಿಸ್ ನಾವೇನ್ ಪ್ರೀ ಡಿಸೈಡೆಡ್ ವ್ಯಾಲ್ಯೂ ಇರುತ್ತೆ ಅದನ್ನ ಮಾತ್ರ ಪಾಸ್ ಮಾಡಕ್ ಬಿಡ್ಬೇಕು ಈ ಒಂದು ಫಿಲ್ಟರ್ ಸರ್ಕ್ಯೂಟ್, ಅಥವಾ ಫಿಲ್ಟರ್ ಮಾಡಿ ಔಟ್ಪುಟ್ ಆಗಿ ನಮ್ಗೆ ಕೊಡ್ಬೇಕು. ಆರ್ ಎಲ್ಸ್ ದ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿನ ನಮ್ಗೆ ಏನ್ ಮಾಡ್ಬೇಕು, ರೆಕ್ಟಿಫೈಯರ್ ಔಟ್ಪುಟ್ ಇಂದ ಸೆಲೆಕ್ಟ್ ಮಾಡ್ಕೊಂಡು ಅದ್ರಾಗಿಂದ AC ರಿಪಲ್ಸ್ ಅವು ಇವು ತೆಗೆದ್ಬಿಟ್ಟು ಸೊ ನೀಟಾಗಿರುವಂತಹ ಔಟ್ಪುಟ್ ಅನ್ನ ನಮ್ಗೆ ಕೊಡ್ಬೇಕು. ಸೊ ಈ ರೀತಿ ಕೊಡೋದ್ರ ಸಲುವಾಗಿ ನಮ್ಗೆ ಕೆಲವೊಂದು ಕಾಂಪ್ಲೆಕ್ಸ್ ಸರ್ಕ್ಯೂಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಸಿರೀಸ್ ಇಂಡಕ್ಟರ್, ಕೆಪಾಸಿಟರ್ ಲೋ ಪಾಸ್ ಫಿಲ್ಟರಿಗಾದ್ರೆ ನಾವು ಸಿರೀಸ್ ಅಲ್ಲಿ ಇಂಡಕ್ಟರ್ನ ಕನೆಕ್ಟ್ ಮಾಡ್ಕೋಬಹುದು, ಅಥವಾ ಸಿರೀಸ್ ಇಂಡಕ್ಟರ್ ಲೋ ಪಾಸ್ ಫಿಲ್ಟರ್ ಆಗಿದ್ದವಾಗ ಪ್ಯಾರಲಲ್ ಅಲ್ಲಿ ನಾವು ಕೆಪಾಸಿಟರ್ಗಳನ್ನ ಕನೆಕ್ಟ್ ಮಾಡ್ಕೋಬಹುದು. ಸೊ ಯೂಶುವಲಿ T ಟೈಪ್, L ಟೈಪ್, ಪೈ ಟೈಪ್ ಅಥವಾ ಮಲ್ಟಿ ಸೆಕ್ಷನ್ ಟೈಪ್ ಅಂತ ಹೇಳಿ ಕರಿತೀವಿ ಈ ಒಂದು ಕಾಂಪ್ಲೆಕ್ಸ್ ಸರ್ಕ್ಯೂಟ್ಸ್ ಅನ್ನ. ಅಂದ್ರೆ ಏನಿಲ್ಲ, ಕೆಪಾಸಿಟರ್ ಹಾಗೂ ರೆಸಿಸ್ಟರ್ ಹಾಗೂ ಇಂಡಕ್ಟರ್ ಗಳನ್ನ ಯಾವ ರೀತಿ ಅಂತಂದ್ರೆ T ಶೇಪ್ ಅಲ್ಲಿ ಬರೋ ತರ, L ಶೇಪ್ ಅಲ್ಲಿ ಬರೋ ತರ, ಸೊ ಈ ರೀತಿ ಕನೆಕ್ಟ್ ಮಾಡಿರ್ತಾರೆ. ಸೊ ಸರ್ಕ್ಯೂಟ್ ಶೇಪ್ ಅನ್ನ ನೋಡಿ, ಕಾಂಪೊನೆಂಟ್ಸ್ ಅನ್ನ ನೋಡಿ ನಮ್ಗೆ ಅದ್ರ ಹೆಸರು ಕೊಡ್ತೀವಿ ನಾವು ಅಷ್ಟೇ. ಸೊ ಈ ರೀತಿ ಕನೆಕ್ಟ್ ಮಾಡ್ತಾರೆ. ಸೊ ಕನ್ಕ್ಲೂಡ್ ಮಾಡ್ಬೇಕಂದ್ರೆ ಲಾಸ್ಟ್ ಅಲ್ಲೇನು, ಕಡಿಮೆ ಫ್ರೀಕ್ವೆನ್ಸಿನ ಪಾಸ್ ಮಾಡತ್ತೆ ಈ ಒಂದು ಲೋ ಪಾಸ್ ಫಿಲ್ಟರ್. ಇದಕ್ಕೊಂದು ಸಿರೀಸ್ ಅಲ್ಲಿ ಇಂಡಕ್ಟರ್ ಇರುತ್ತೆ ಅಥವಾ ಪ್ಯಾರಲಲ್ ಅಲ್ಲಿ ಕೆಪಾಸಿಟರ್ ಕನೆಕ್ಟ್ ಮಾಡಿರ್ತೀವಿ. ಸೊ ಇನ್ನು ಪ್ಯೂರ್ ಫಾರ್ಮ್ ಅಲ್ಲಿ ನಮ್ಗೆ ಔಟ್ಪುಟ್ ಬೇಕು ಅಂತಂದ್ರೆ ಒಂದೇ ಕಾಂಪೊನೆಂಟ್ ಇರೋದ್ರಿಂದ ಔಟ್ಪುಟ್ ಪ್ಯೂರ್ ಆಗಿ ಇರಲ್ಲ, ಅನ್ನು ಪ್ಯೂರ್ ಆಗಿ ಬೇಕು ಅಂತಂದವಾಗ ಅವಕ್ಕೆ ಇಂಡಕ್ಟರ್ ಇದ್ರೆ ಪ್ಯಾರಲಲ್ ಅಲ್ಲಿ ಕೆಪಾಸಿಟರ್ ಕನೆಕ್ಟ್ ಮಾಡ್ಕೋಬೇಕು, ಕೆಪಾಸಿಟರ್ ಇದ್ರೆ ಸಿರೀಸ್ ಅಲ್ಲಿ ಇಂಡಕ್ಟರ್ ಕನೆಕ್ಟ್ ಮಾಡ್ಕೋಬೇಕು. ಮಾಡ್ಕೊಂಡಿದ್ದವಾಗ ಇನ್ನು ಶಾರ್ಪ್ ಆಗಿ ಹೈ ಫ್ರೀಕ್ವೆನ್ಸೀಸ್ ನ ಅಟೆನ್ಯೂಯೇಟ್ ಮಾಡುತ್ತೆ ಸರ್ಕ್ಯೂಟ್. ಸೊ ಈ ಒಂದು ಸರ್ಕ್ಯೂಟ್ ಗಳನ್ನ ಆಕಾರವನ್ನು ನೋಡಿ ನಾವು ಯಾವ ರೀತಿ ಕನೆಕ್ಟ್ ಮಾಡಿದೀವಿ ಅನ್ನೋದು ನೋಡಿ T ಟೈಪ್, L ಟೈಪ್, ಪೈ ಟೈಪ್ ಅಥವಾ ಮಲ್ಟಿ ಸೆಕ್ಷನ್ ಟೈಪ್ ಅಂತ ಹೇಳಿ ನಮ್ಗೆ ಡಿಫ್ರೆನ್ಶಿಯೇಟ್ ಮಾಡ್ತಾರೆ. ಸೊ ಇವೆಲ್ಲ ಯಾಕೆ ಬೇಕಾಗತ್ತೆ, ಮಲ್ಟಿ ಸೆಕ್ಷನ್ ಟೈಪ್ ಅನ್ನೋದು ಯಾಕೆ ಬೇಕಾಗತ್ತೆ ಅಂತಂದವಾಗ, ಸೊ ರೆಕ್ಟಿಫೈಯರ್ ಔಟ್ಪುಟ್ ಅಲ್ಲಿ ನಮ್ಗೆ 2-3 ಫ್ರೀಕ್ವೆನ್ಸಿಗಳನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಒಂದು DC ಕರೆಂಟ್ ಅನ್ನ, ಒಂದು RF ಫ್ರೀಕ್ವೆನ್ಸಿನ ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕಾಗಿದ್ದವಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ಕ್ಯೂಟ್ಸ್ ಅನ್ನ ಕನೆಕ್ಟ್ ಮಾಡಿ
ಸೊ ಒಂದೊಂದಕ್ಕೂ ಒಂದೊಂದು ಔಟ್ಪುಟ್ ನಮಗೆ ಸಿಗುತ್ತೆ. ಈ ರೀತಿ ನಾವು ಔಟ್ಪುಟ್ ಅನ್ನ ಗೇನ್ ಮಾಡ್ಕೋಬಹುದು. ಸೊ ಮೂವಿಂಗ್ ಟು ದ ನೆಕ್ಸ್ಟ್, ಹೈ ಪಾಸ್ ಫಿಲ್ಟರ್ ಅಂತ ಹೇಳ್ತೀವಿ. ಸರ್ಕ್ಯೂಟ್ ಬಂದು ಹೈಯರ್ ಫ್ರೀಕ್ವೆನ್ಸೀಸ್ ಅನ್ನ ಅಂದ್ರೆ ಅಬೌವ್ ಪ್ರೀ ಡಿಸೈಡೆಡ್ ವ್ಯಾಲ್ಯೂ ಅಂದ್ರೆ ಅಬೌವ್ 100 ಮೆಗಾ ಹರ್ಟ್ಸ್ ಅಂತ ಹೇಳ್ತೀವಿ, 100 ಹರ್ಟ್ಸ್ ಅಂತ ಹೇಳ್ತೀವಿ. ಆ ರೀತಿ ಹೇಳಿದವಾಗ ಆ ಕಡಿಮೆ ಫ್ರೀಕ್ವೆನ್ಸಿ, ಅದಕ್ಕಿಂತ ಕಡಿಮೆ ಇರುವಂತಹ ಫ್ರೀಕ್ವೆನ್ಸಿಗಳನ್ನ ಅದು ಅಲೋ ಮಾಡ್ಲಿಕ್ಕಿಲ್ಲ. ಅಂಡ್ ಉಳಿದಿರೋ ಹೈಯರ್ ಫ್ರೀಕ್ವೆನ್ಸೀಸ್ ಏನಿರ್ತವೆ ಅದನ್ನ ಮಾತ್ರ ಅಲೋ ಮಾಡುತ್ತೆ ಅಥವಾ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಇದನ್ನ ನಾವು ಹೈ ಪಾಸ್ ಫಿಲ್ಟರ್ ಸರ್ಕ್ಯೂಟ್ ಅಂತ ಕರಿತೀವಿ. ಈ ಒಂದು ಸಿಂಪಲ್ ಸರ್ಕ್ಯೂಟ್ ಅಲ್ಲಿ ಏನಿರುತ್ತೆ, ಅಪೋಸಿಟ್ ಟು ಲೋ ಪಾಸ್ ಫಿಲ್ಟರ್. ಸೊ ನಾವೇನ್ ಮಾಡ್ತಿದ್ವಿ, ಅಲ್ಲಿ ಕೆಪಾಸಿಟರ್ ಪ್ಯಾರಲಲ್ ಅಲ್ಲೇ ಕನೆಕ್ಟ್ ಮಾಡ್ತಿದ್ವಿ. ಸೊ ಇಲ್ಲಿ ಬಂದು ಕೆಪಾಸಿಟರ್ ಸಿರೀಸ್ ಅಲ್ಲಿ ಕನೆಕ್ಟ್ ಮಾಡ್ತೀವಿ. ಅಲ್ಲಿ ಲೋ ಪಾಸ್ ಫಿಲ್ಟರ್ ಅಲ್ಲಿ ಇಂಡಕ್ಟರ್ ಸಿರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಿದ್ವಿ. ಬಟ್ ಇಲ್ಲಿ ಹೈ ಪಾಸ್ ಫಿಲ್ಟರ್ ಅಲ್ಲಿ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡ್ತೀವಿ ಇಂಡಕ್ಟರ್. ಸೊ ಒಂದೇ ಇದು ಇರೋದ್ರಿಂದ ನಮಗೆ ಶಾರ್ಪ್ಲಿ ಅಟ್ಯುನೇಟ್ ಮಾಡಕ್ ಆಗಲ್ಲ. ಅದಕ್ಕಾಗಿ ಏನ್ ಮಾಡ್ತೀವಿ, ಈ ಒಂದು ಪ್ಯಾರಲಲ್ ಸಿರೀಸ್ ಕೆಪಾಸಿಟರ್ಗೆ ಪ್ಯಾರಲಲ್ ಆಗಿ ಇಂಡಕ್ಟರ್ ಅನ್ನ ಅಥವಾ ಪ್ಯಾರಲಲ್ ಇಂಡಕ್ಟರಿಗೆ ಸಿರೀಸ್ ಆಗಿ ಕೆಪಾಸಿಟರ್ ಅನ್ನ ಕನೆಕ್ಟ್ ಮಾಡಿಕೊಂಡು ಇನ್ನು ಪ್ಯೂರ್ ಫಾರ್ಮ್ ಆಫ್ ಔಟ್ಪುಟ್ ಅನ್ನ ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಸೇಮ್ ಹಿಯರ್ ಆಲ್ಸೋ ಎಲ್ ಟೈಪ್, ಟಿ ಟೈಪ್ ಅಥವಾ ಪೈ ಟೈಪ್ ಆರ್ ಮಲ್ಟಿ ಸೆಕ್ಷನ್ ಟೈಪ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ಕ್ಯೂಟ್ಸ್ ಇರ್ತವೆ. ಸೊ ನೆಕ್ಸ್ಟ್ ಈಸ್ ಬ್ಯಾಂಡ್ ಪಾಸ್ ಫಿಲ್ಟರ್. ಸೊ ಈ ಒಂದು ಬ್ಯಾಂಡ್ ಪಾಸ್ ಫಿಲ್ಟರ್ ಅಂತಂದ್ರೆ ಯಾವ್ದಾದ್ರೆ ಒಂದು ನ್ಯಾರೋ ಬ್ಯಾಂಡ್ ಆಫ್ ಕರೆಂಟ್ಸ್ ಆಫ್ ಫ್ರೀಕ್ವೆನ್ಸೀಸ್ ಅನ್ನ ಕಳಿಸುತ್ತೆ. ಫ್ರೀಕ್ವೆನ್ಸೀಸ್ ಅಂದ್ರೆ 50 ಹರ್ಟ್ಸ್ ಟು 200 ಹರ್ಟ್ಸ್ ತನಕ ಇರುವಂತಹ ಕರೆಂಟ್ಗಳೆಲ್ಲ ನಮಗ್ ಬೇಕು. ಆ ಫ್ರೀಕ್ವೆನ್ಸಿ ರೇಂಜ್ ಅಲ್ಲಿ ಇರೋ ಕರೆಂಟ್ಗಳು ನಮಗ್ ಬೇಕು ಅಂದವಾಗ ಅದನ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಫಿಲ್ಟರ್ ಮಾಡತ್ತೆ. ಸೊ ಈ ರೀತಿ ಮಾಡುತ್ತೆ. ಉಳಿದಿರುವಂತಹ ಎಲ್ಲ ಬ್ಯಾಂಡ್ಗಳು ಬಿಲೋ 50 ಹರ್ಟ್ಸ್ ಅಂಡ್ ಅಬೌವ್ 200 ಹರ್ಟ್ಸ್ ವಿಲ್ ಬಿ ನೆಗ್ಲಿಜಿಬಲ್. ಅದನ್ನ ಸ್ಟಾಪ್ ಮಾಡ್ಬಿಡುತ್ತೆ. ಅಂದ್ರೆ ಇಷ್ಟೇ ಬ್ಯಾಂಡ್ ಆಫ್ ಫ್ರೀಕ್ವೆನ್ಸೀಸ್ ಅನ್ನ ನಮ್ಗೆ ಇಲ್ಲಿಂದ ಇಲ್ಲಿ ತನಕ ಮಾತ್ರ ಕಳಿಸುತ್ತೆ ಅಥವಾ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ, ಉಳಿದಿರೋದನ್ನ ಸ್ಟಾಪ್ ಮಾಡುತ್ತೆ. ಸೊ ಇದನ್ನ ನಾವು ಏನಂತ ಕರಿತೀವಿ, ಈ ಒಂದು ಫಿಲ್ಟರ್ ಅನ್ನ ಬ್ಯಾಂಡ್ ಪಾಸ್ ಫಿಲ್ಟರ್ ಅಂತ. ಅಂದ್ರೆ ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಬ್ಯಾಂಡ್ ಅನ್ನ ಇಟ್ ವಿಲ್ ಸೆಲೆಕ್ಟ್ ಅಂಡ್ ಪ್ಯೂರಿಫೈಡ್ ಅಥವಾ ಫಿಲ್ಟರ್ ಮಾಡುತ್ತೆ. ಸೊ ಈ ಒಂದು ಸರ್ಕ್ಯೂಟ್ ಅಲ್ಲಿ ನಮ್ಗೆ ಏನಿರುತ್ತೆ, ರೆಸೊನೆನ್ಸ್ ಸರ್ಕ್ಯೂಟ್ಸ್ ಗಳು ನಾವು ಕನೆಕ್ಟ್ ಮಾಡ್ತೀವಿ. ಬ್ಯಾಂಡ್ ಪಾಸ್ ಫಿಲ್ಟರ್ ಅಲ್ಲಾಗ್ಲಿ ಬ್ಯಾಂಡ್ ಸ್ಟಾಪ್ ಫಿಲ್ಟರ್ ಅಲ್ಲಾಗ್ಲಿ ಸಿರೀಸ್ ರೆಸೊನೆನ್ಸ್ ಸರ್ಕ್ಯೂಟ್ ಅನ್ನ ಸಿರೀಸ್ ಆಗಿ ಕನೆಕ್ಟ್ ಮಾಡಿರ್ತಾರೆ ಅಥವಾ ಪ್ಯಾರಲಲ್ ರೆಸೊನೆನ್ಸ್ ಸರ್ಕ್ಯೂಟ್ ಅನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರ್ತಾರೆ. ಸೊ ಅದೇ ಇನ್ನು ಕಾಂಪ್ಲೆಕ್ಸ್ ಸರ್ಕ್ಯೂಟ್ಸ್ ಅಲ್ಲಂದ್ರೆ ಎರಡು ಸೇರಿಸಿ ಒಂದೇ ಸರ್ಕ್ಯೂಟ್ ಅಲ್ಲಿ, ಒಂದೇ ಫಿಲ್ಟರ್ ಸರ್ಕ್ಯೂಟ್ ಅಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಐದರ್ ಸಿರೀಸ್ ರೆಸೊನೆನ್ಸ್ ಆರ್ ಪ್ಯಾರಲಲ್, ಬೋತ್ ವಿಲ್ ಬಿ ಮಿಕ್ಸ್ಡ್ ಅಪ್. ಎರಡು ಮಿಕ್ಸ್ಅಪ್ ಮಾಡಿ ಒಂದೇ ಇದರಲ್ಲಿ ಕನೆಕ್ಟ್ ಮಾಡಿ ಏನ್ ಮಾಡ್ತಾರೆ, ಇನ್ನು ಮೋರ್ ಎಫೆಕ್ಟಿವ್ ಫಿಲ್ಟ್ರೇಷನ್ ಅನ್ನ ಆಬ್ಟೈನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಎರಡು ಸೇರಿಸಿದವಾಗ ಒಂದರಿಂದ ಬಂದಿರುವಂತಹ ಸ್ವಲ್ಪ ಫಿಲ್ಟರ್ ಆಗಿ ಬಂದಿರುವಂತಹ ಔಟ್ಪುಟ್ ಇನ್ನೊಂದು ಫಿಲ್ಟರ್ ಸರ್ಕ್ಯೂಟಿಗೆ ಹೋಗಿ ಇನ್ನು ಪ್ಯೂರ್ ಆಗಿ ಫಿಲ್ಟರ್ ಆಗತ್ತೆ. ಸೊ ನೆಕ್ಸ್ಟ್ ಈಸ್ ಬ್ಯಾಂಡ್ ಸ್ಟಾಪ್ ಫಿಲ್ಟರ್. ಈ ಒಂದು ಸರ್ಕ್ಯೂಟ್ ಏನ್ ಮಾಡತ್ತೆ, ನ್ಯಾರೋ ಬ್ಯಾಂಡ್ ಆಫ್ ಫ್ರೀಕ್ವೆನ್ಸೀಸ್ ಅನ್ನ ನೆಗ್ಲಿಜಿಬಲ್ ಮಾಡತ್ತೆ. ಸೊ ಅಲ್ಲಿ ಏನ್ ಮಾಡುತ್ತೆ, ನಾವು ಇಷ್ಟರಿಂದ ಇಷ್ಟಕ್ಕಂತ ಸೆಲೆಕ್ಟ್ ಮಾಡ್ಕೊಂಡಿದ್ದವಾಗ ಅಷ್ಟು ಫ್ರೀಕ್ವೆನ್ಸೀಸ್ ಅಲೋ ಮಾಡುತ್ತೆ ಅಥವಾ ಸೆಲೆಕ್ಟ್ ಮಾಡ್ಕೊಳತ್ತೆ ಈ ಒಂದು ಫಿಲ್ಟರ್ ಸರ್ಕ್ಯೂಟ್. ಸೊ ಇಲ್ಲಿ ಏನ್ ಮಾಡುತ್ತೆ, ಇಫ್ ವಿ ಸೆಲೆಕ್ಟ್ 50 ಹರ್ಟ್ಸ್ ಟು 200 ಹರ್ಟ್ಸ್, ಅದಿಷ್ಟು ಬ್ಯಾಂಡ್ ಅನ್ನ ಸ್ಟಾಪ್ ಮಾಡ್ಬಿಡತ್ತೆ. ಸ್ಟಾಪ್ ಮಾಡಿಬಿಟ್ಟು ಉಳಿದಿರೋ ಎಲ್ಲ ಫ್ರೀಕ್ವೆನ್ಸೀಸ್ ಬಿಲೋ 50 ಹರ್ಟ್ಸ್ ಅಂಡ್ ಅಬೌವ್ 200 ಹರ್ಟ್ಸ್ ಅನ್ನ ಅಲೋ ಮಾಡುತ್ತೆ ಅಥವಾ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಈ ಒಂದು ಸರ್ಕ್ಯೂಟ್ ಅನ್ನ ಈ ರೀತಿ ಒಂದು ಪರ್ಟಿಕ್ಯುಲರ್ ಬ್ಯಾಂಡ್ ಅನ್ನ ಸ್ಟಾಪ್ ಮಾಡಿಬಿಟ್ಟು ಉಳಿದಿರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದನ್ನ ನಾವು ಏನಂತ ಕರಿತೀವಿ, ಬ್ಯಾಂಡ್ ಸ್ಟಾಪ್ ಫಿಲ್ಟರ್ ಸರ್ಕ್ಯೂಟ್ಸ್ ಅಂತ ಕರಿತೀವಿ. ಸೊ ಈ ಒಂದು ಸರ್ಕ್ಯೂಟ್ಸ್ ಪ್ಯಾರಲಲ್ ರೆಸೊನೆನ್ಸ್ ಸರ್ಕ್ಯೂಟ್ಸ್ ಇರ್ತವೆ. ಇದರಲ್ಲಿ ಪ್ಯಾರಲಲ್ ರೆಸೊನೆನ್ಸ್ ಸರ್ಕ್ಯೂಟ್ ಸಿರೀಸ್ ಅಲ್ಲಿ ಕನೆಕ್ಟ್ ಮಾಡಿರ್ತಾರೆ, ಸಿರೀಸ್ ರೆಸೊನೆನ್ಸ್ ಸರ್ಕ್ಯೂಟ್ಸ್ ಅನ್ನ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಅಪೋಸಿಟ್ ಅಲ್ಲಿ ಬಂದು ಸಿರೀಸ್ ರೆಸೊನೆನ್ಸ್ ಸರ್ಕ್ಯೂಟ್ ಸಿರೀಸ್ ಅಲ್ಲೇ ಕನೆಕ್ಟ್ ಮಾಡ್ತಿದ್ರು, ಪ್ಯಾರಲಲ್ ರೆಸೊನೆನ್ಸ್ ಸರ್ಕ್ಯೂಟ್ಸ್ ಬಂದು ಪ್ಯಾರಲಲ್ ಅಲ್ಲೇ ಕನೆಕ್ಟ್ ಮಾಡ್ತಿದ್ರು ಬ್ಯಾಂಡ್ ಪಾಸ್ ಫಿಲ್ಟರ್ ಅಲ್ಲಿ. ಸೊ ಬ್ಯಾಂಡ್ ಸ್ಟಾಪ್ ಫಿಲ್ಟರ್ ಅಲ್ಲಿ ಬಂದು ಪ್ಯಾರಲಲ್ ರೆಸೊನೆನ್ಸ್ ಸರ್ಕ್ಯೂಟ್ ಗಳನ್ನ ಫಸ್ಟ್ ಕನೆಕ್ಟ್ ಮಾಡ್ತಾರೆ ಸಿರೀಸ್ ಅಲ್ಲಿ, ಅಂಡ್ ನೆಕ್ಸ್ಟ್ ಈ ಸಿರೀಸ್ ರೆಸೊನೆನ್ಸ್ ಸರ್ಕ್ಯೂಟ್ ಅನ್ನ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ. ಆ ಒಂದು ಕಾಂಪ್ಲೆಕ್ಸ್ ಸರ್ಕ್ಯೂಟ್ಸ್ ಅಲ್ಲಿ ಅಂದ್ರೆ ಎಲ್ಲಿ ನಮ್ಗೆ ಜಾಸ್ತಿ ನಂಬರ್ ಆಫ್ ಫ್ರೀಕ್ವೆನ್ಸೀಸ್ ಅನ್ನ
ಅಲೋ ಮಾಡೋದು ಬೇಕಾಗತ್ತೆ ಅಥವಾ ಸೆಲೆಕ್ಟ್ ಮಾಡ್ಕೊಳ್ಳೋದು ಬೇಕಾಗತ್ತೆ, ಏನ್ ಮಾಡ್ತಾರೆ, ಅಥವಾ ಪ್ಯೂರ್ ಆಗಿರುವಂತಹ ಎಫೆಕ್ಟಿವ್ ಫಿಲ್ಟ್ರೇಷನ್ ನಮಗೆ ಬೇಕಂದವಾಗ ಸಿರೀಸ್ ಅಂಡ್ ಪ್ಯಾರಲಲ್ ರೆಸೊನೆನ್ಸ್ ವಿಲ್ ಬಿ ಕನೆಕ್ಟೆಡ್ ಟುಗೆದರ್ ಟು ದ ಔಟ್ಪುಟ್ ಆಫ್ ರೆಕ್ಟಿಫೈಯರ್. ಸೊ ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂತಿದ್ವಿ. ಇನ್ನೊಂದ್ ತರದ ಕ್ಲಾಸಿಫಿಕೇಶನ್ ಅನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ನೋಡೋಣ. ಅಕಾರ್ಡಿಂಗ್ ಟು ದ ಇನ್ಪುಟ್ ಕಾಂಪೊನೆಂಟ್ ಯೂಸ್ಡ್ ಅಂತ ಹೇಳ್ತಾರೆ. ಸೊ ಯಾವ ಕಾಂಪೊನೆಂಟ್ ನಾದ್ರೆ ನಾವು ಇನ್ಪುಟ್ ಆಗಿ ಯೂಸ್ ಮಾಡ್ತೀವಿ ಅದ್ರ ಪ್ರಕಾರ ನಮ್ಗೆ ಔಟ್ಪುಟ್ ಅನ್ನ ಕೊಡುತ್ತೆ. Thanks for watching. Please subscribe and press the bell icon for further notifications. Like and share the videos. Thank you.